ಮಡಿಕೇರಿ ನಗರದೊಳಗೆ ಉಲ್ಬಣಿಸುತ್ತಿರುವ ಸಮಸ್ಯೆಗಳನ್ನು ಹಂತ ಹಂತವಾಗಿ ಪರಿಹರಿಸಲು ಬದ್ಧ ಎಂದು ನಗರಸಭಾ ನೂತನ ಕಮಿಷನರ್ ರಮೇಶ್ ಹೇಳಿದ್ದಾರೆ. ಕಡತ ವಿಲೇವಾರಿ, ರಸ್ತೆಗಳ ದುರಸ್ತಿ, ಬೀದಿ ದೀಪ ನಿರ್ವಹಣೆ, ಅಕ್ರಮ ಕಟ್ಟಡಗಳು, ಲೈಸೆನ್ಸ್ ಇತ್ಯಾದಿಗಳ ಬಗ್ಗೆ ಗಮನ ಹರಿಸಲು ನಿರ್ಧರಿಸಲಾಗಿದ್ದು, ಸಾರ್ವಜನಿಕರ ಸಹಕಾರದಿಂದ ತಮ್ಮ ಅವಧಿಯಲ್ಲಿ ನಗರಸಭಾ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಅವರು ಚಿತ್ತಾರದೊಂದಿಗೆ ಹೇಳಿಕೊಂಡಿದ್ದಾರೆ. ಮಡಿಕೇರಿ ನಗರಸಭೆಯಲ್ಲಿ ಆರೋಗ್ಯ ನಿರೀಕ್ಷಕರಾಗಿದ್ದ ರಮೇಶ್ ಬಳಿಕ ಹುಣಸೂರು, ವಿಟ್ಲ, ಮಂಗಳೂರು, ಮೈಸೂರು ನಗರ ಪಾಲಿಕೆ, ಸೋಮವಾರಪೇಟೆ ಮತ್ತು ವಿರಾಜಪೇಟೆ ಪಟ್ಟಣ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸಿ ಇದೀಗ ಆಯುಕ್ತರಾಗಿ ಮಡಿಕೇರಿಗೆ ವರ್ಗವಾಗಿದ್ದಾರೆ. ಕೌನ್ಸಿಲ್ ಮತ್ತು ಜನರ ವಿಶ್ವಾಸ ಪಡೆದು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡುವುದಾಗಿ ಆಯುಕ್ತರು ಹೇಳಿಕೊಂಡಿದ್ದಾರೆ. ನಾಳೆ ಬರ್ತಾ ಇದೆ. ಈಗ ಇಷ್ಟಗಂಟ ಮಾಡೋಣ ಅಂತ ಹೇಳಿದ್ರೆ ನಮಗೆ ಮಳೆಲಿ ಈಗ ವೆಟ್ ಆಗಿರೋದ್ರಿಂದ ಈ ಟಾರ್ ಹಾಕಿದ್ರೆ ಅದು ಮತ್ತೆ ಎದ್ದೋಗ್ತದೆ. ಮತ್ತು ಜನಗಳು ಹೇಳ್ತಾರೆ ಕೆಲಸ ಸರಿ ಇಲ್ಲ, ಕಾಮಗಾರಿ ಸರಿ ಇಲ್ಲ ಅಂತ ಈ ರೀತಿ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ಯಾಕೆ ನಾವು ಸ್ವಲ್ಪ ಬಿಸಿಲು ಬರಲಿ ಅಂತ ಹೆಚ್ಚು ಮಾಡ್ತಿದ್ದು, ಈಗ ನೆನ್ನೆ ಸ್ವಲ್ಪ ಬಿಸಿಲಿದೆ. ಈ ಬಿಸಿಲಿರೋದ್ರಿಂದ ಏನಂದರೆ ಈಗ ನಾವು ಬ್ಯಾಚ್ ನಾಳೆ ಬರ್ತದೆ, ಇವತ್ತು ರಾತ್ರಿ ಬರ್ತದೆ, ನಾಳೆ ಅವರು ಮಿಷನ್ ಎಲ್ಲ ರೆಡಿ ಮಾಡ್ಕೊಳ್ತಾರೆ. ನಾಳೆದಿಂದ ಟಾರಿಂಗ್ ಸ್ಟಾರ್ಟ್ ಮಾಡಬೇಕಂತಿದ್ದೀವಿ. ಪ್ಯಾಚ್ ವರ್ಕ್ ಮಾಡೋಣ. ಈಗ ಪ್ಯಾಚ್ ವರ್ಕ್ ಅಂದರೆ ಈಗ ಉದಾಹರಣೆ ನೋಡಿ, ನಮ್ಮ ರಾಜ್ ಸಿಟಿ ರೋಡಲ್ಲೇ ರಾಜೇಶನ್ ಹೋಟೆಲ್ ಹತ್ರ ಸ್ವಲ್ಪ ದಾಸ್ತಿ ಇದೆ. ಸೊ ಅದೊಂದು ಅಷ್ಟು ಮೀಟ್ರನ್ನು ಕವರ್ ಮಾಡ್ಕೊಳ್ತೀವಿ. ಈಗ ಎಂಟ್ರೆನ್ಸಲ್ಲಿ ಇದೆ ಅಷ್ಟು ಮೀಟ್ರು. ಈ ಗೌಲಿ ಬೀದಿಯಲ್ಲಿ ಸ್ವಲ್ಪ ಅಲ್ಲಿ ಭಗವತಿ ನಗರಕ್ಕೆ ಹೋಗ್ಬೇಕಾದ್ರೆ ನಾವು ಅಬಿಫಸ್ ರೋಡಲ್ಲಿ ನಮ್ಗೆ ಎಲ್ಲೆಲ್ಲಿ ಮಂಟಪ ಹೊಡ್ತದೆ ಅದನ್ನೇ ತುರ್ತಾಗಿ ಮಾಡ್ತಿದ್ದೀವಿ. ನಗರ ವ್ಯಾಪ್ತಿಯಲ್ಲಿ ಹೊಂಡ ಗುಂಡಿಗಳಾಗಿರುವ ರಸ್ತೆಗಳಿಗೆ ತುರ್ತಾಗಿ ಡಾಮರು ಹಾಕಲಾಗುವುದು. ಕೆಲವೆಡೆ ಸಿಮೆಂಟ್ ಮಿಶ್ರಣದಿಂದ ಗುಂಡಿ ಮುಚ್ಚಲಾಗುವುದು. ಹೆಚ್ಚಿನ ಹಾನಿಯಾಗಿರುವ ಕಡೆಗಳಲ್ಲಿ ವಿಸ್ತಾರವಾಗಿ ಕಾಮಗಾರಿ ನಡೆಯಲಿದೆ. ಇದೀಗ ಬಿಸಿಲಿನ ವಾತಾವರಣವಿರುವುದರಿಂದ ರಸ್ತೆ ದುರಸ್ತಿಗೆ ಬೇಕಾದ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಒಟ್ಟು 18.5 ಲಕ್ಷ ವೆಚ್ಚದಲ್ಲಿ ದುರಸ್ತಿ ಕಾರ್ಯ ನಡೆಯಲಿದೆ. ದಸರಾ ನಂತರ ರಸ್ತೆಗಳಿಗೆ ಕಾಯಕಲ್ಪ ನೀಡಲಾಗುವುದು ಎಂದು ರಮೇಶ್ ಹೇಳಿದರು. ದಸರಾ ಹಿನ್ನೆಲೆ ಕರಗೋತ್ಸವ ಆರಂಭವಾಗುವ ಪಂಪಿನಕೆರೆ ಬಳಿ ಸ್ವಚ್ಛತಾ ಕಾರ್ಯ ಮುಗಿದಿದ್ದು, ಪೂಜಾ ಕಟ್ಟೆ ಮತ್ತು ಕಟ್ಟಡಕ್ಕೆ ಬಣ್ಣ ಬಳಿಯಲಾಗಿದೆ. ಚಾವಣಿ ಬದಲಾಯಿಸಲಾಗಿದೆ. ನಾಳೆಯಿಂದ ಆವರಣಕ್ಕೆ ಟೈಲ್ಸ್ ಅಳವಡಿಸಲಾಗುವುದು. ಅಲ್ಲದೆ ರಸ್ತೆ ಬದಿ ಚರಂಡಿಗೆ ಸ್ಲ್ಯಾಬ್ ಅಳವಡಿಸಲಾಗುವುದು. ಶಾಸಕರ ಸೂಚನೆಯಂತೆ ತುರ್ತಾಗಿ 30 ಮಂದಿ ಕಾರ್ಮಿಕರನ್ನು ನಿಯೋಜಿಸಲಾಗಿದ್ದು, ನಾಳೆಯಿಂದ ಅವರು ಕೆಲಸಕ್ಕೆ ಹಾಜರಾಗಲಿದ್ದಾರೆ ಎಂದು ಆಯುಕ್ತರು ತಿಳಿಸಿದರು. ಒಂದು ಕಾಮಗಾರಿ ಹೇಳಿದ್ರು, ಕ್ಲೀನಿಂಗ್ ಎಲ್ಲ ಆಗಿದೆ. ರೋಡ್ ಸೈಡ್ ಮಣ್ಣು ತೆಗೆ ಬರ್ಮ್ ಕಟಿಂಗ್ ಹೇಳಿದ್ರು, ಅದು ಆಗಿದೆ. ಮತ್ತು ಡ್ರೈನೇಜಲ್ಲಿ ಕ್ಲೀನ್ ಆಗಿದೆ, ಪೇಂಟಿಂಗ್ ಆಗಿದೆ. ಕಾಂಪೌಂಡು, ಗೇಟು, ನಮ್ಮ ಬನ್ನಿ ಇದು ಪಂಪಿಗೆಲ್ಲ ಕರ್ಗ ಕಟ್ಟುವ ಕಟ್ಟೆ ಅದಕ್ಕೆಲ್ಲ ಒಂದೆರಡು ಶೀಟ್ ಹಾಕಲಿಕ್ಕೆ ಹೇಳಿದ್ರು. ಮತ್ತು ಪಕ್ಕದಲ್ಲಿ ಇಂಟರ್ಲಾಕ್ ಹಾಕಿ ಹೇಳಿದ್ದಾರೆ. ಸೊ ಅದು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಕೆಲಸ. ಅದು ಆಲ್ರೆಡಿ ಹೇಳಿದ್ದೀವಿ. ಅದೊಂದು ಇಂಟರ್ಲಾಕು ಮತ್ತು ಡ್ರೈನೇಜ್, ಫ್ರಂಟ್ ಡ್ರೈನೇಜ್ ಓಪನ್ ಡ್ರೈನ್ ಇದೆ ರೋಡ್ ಸೈಡಲ್ಲಿ, ಸೋಮವಾರಪೇಟೆ ರೋಡಲ್ಲಿ, ಅದು ಸ್ಲ್ಯಾಬ್ ಹಾಕ್ಲಿಕ್ಕೆ ಹೇಳಿದ್ದಾರೆ. ಅದೊಂದು ಸ್ಲ್ಯಾಬ್ ಹಾಕ್ತೀವಿ. ಅದೊಂದು 30ನೇ ತಾರೀಕೊಳಗೆ ಮುಗಿಸ್ಕೊಡ್ತೀವಿ. ನಗರಸಭೆಯಲ್ಲಿ ಸಿಬ್ಬಂದಿ ಕೊರತೆ ಇರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ಇರುವ ಸಿಬ್ಬಂದಿಗಳಿಂದಲೇ ಹೆಚ್ಚುವರಿ ಕೆಲಸ ತೆಗೆದುಕೊಳ್ಳಲಾಗುವುದು ಎಂದರು. ತಾವು ಮೂಲತಃ ಮಡಿಕೇರಿಯವರೇ ಆಗಿರುವುದರಿಂದ ಇಲ್ಲಿನ ಪರಿಸ್ಥಿತಿಗಳ ಬಗ್ಗೆ ಗೊತ್ತಿದೆ. ಹಂತ ಹಂತವಾಗಿ ಸಮಸ್ಯೆ ಬಗೆಹರಿಸಲು ಸುಲಭವಾಗುತ್ತದೆ ಎಂದ ರಮೇಶ್, ನಗರಸಭೆಯಲ್ಲಿ ನಾಳೆ ಬನ್ನಿ ಎಂಬ ಸಂಪ್ರದಾಯಕ್ಕೆ ತಿಲಾಂಜಲಿ ಹಾಕಲು ಪ್ರಯತ್ನಿಸುವುದಾಗಿ ಆಯುಕ್ತರು ಹೇಳಿದರು. ಬೀದಿ ದೀಪಗಳ ಸಮಸ್ಯೆ ಬಗ್ಗೆ ಈಗಾಗಲೇ ಮಾಹಿತಿ ಪಡೆಯಲಾಗಿದ್ದು, ಗುತ್ತಿಗೆದಾರರೊಂದಿಗೆ ಸಮಾಲೋಚಿಸಿ ಹೊಸ ಬೀದಿ ದೀಪಗಳನ್ನು ಖರೀದಿಸಿ ಕ್ರಮ ವಹಿಸಲಾಗುವುದು. ಅಕ್ರಮ ಶೆಡ್ಗಳ ಬಗ್ಗೆ ದೂರುಗಳಿದ್ದು, ಈ ಬಗ್ಗೆ ಪರಿಸ್ಥಿತಿಯನ್ನು ತಿಳಿದುಕೊಂಡು ಮುಂದುವರಿಸಲಾಗುವುದು. ಪ್ರಕರಣ ಕೋರ್ಟಿನಲ್ಲಿದೆ ಎಂಬ ಮಾಹಿತಿ ಇರುವುದರಿಂದ ಈ ಬಗ್ಗೆ ಕೂಲಂಕುಷ ಪರಿಶೀಲನೆ ನಡೆಸಿ ಕ್ರಮ ವಹಿಸಲಾಗುವುದು ಎಂದು ರಮೇಶ್ ಹೇಳಿದರು. ಹೌದು, ನಮ್ಮ ಸ್ಟಾಫ್ನ ಬಿಟ್ಟು ಪ್ರತಿಯೊಂದು ಅಂಗಡಿಯಲ್ಲೂ ಲೈಸೆನ್ಸ್ ಇದೆಯಾ ಇಲ್ವಾ ನೋಡ್ಕೊಂಡು, ಈಗೆಲ್ಲ ಲೈಸೆನ್ಸ್ ಎಲ್ಲ ತುಂಬ ಈಸಿಯಾಗಿ ಸಿಗುತ್ತೆ. ರಿನ್ಯೂವಲ್ ಎಲ್ಲ ಆಟೋ ರಿನ್ಯೂವಲ್ ಕೊಟ್ಟಿದ್ದಾರೆ ಸರ್ಕಾರದಲ್ಲಿ. ಸೊ ಪ್ರತಿಯೊಂದು ಇದಕ್ಕೆ ಹೋಗಿ ಲೈಸೆನ್ಸ್ ಇದ್ದರೆ ಫಸ್ಟ್ ನೋಟಿಸ್ ಕೊಡೋದು, 2 ನೋಟಿಸ್ ಕೊಡೋದು. ಮತ್ತು ಏನು ಕ್ರಮ ಇದೆ ನಮ್ಮಲ್ಲಿ, ಹೋಟೆಲ್ ಲೈಸೆನ್ಸ್ ತಗೊಳ್ಳೇಬೇಕು ಕಂಪಲ್ಸರಿ. ಅವ್ರು ತಗೊಳ್ತಿದ್ರೆ ರನ್ ಮಾಡೋಂಗೇ ಇಲ್ಲ. ಈಗ ಒಂದು ಸತಿ ನೋಡ್ತಿದ್ರೆ ಮತ್ತೊಂದು ನೋಟಿಸ್ ಕೊಡ್ತೀವಿ, ಅವ್ರು ತಗೊಳ್ಳೇಬೇಕು. ಅದು ತಗೊಳಕ್ಕಾಗಲ್ಲ. ಮತ್ತು ನಮ್ಮ ನೋಟಿಸ್ನ ರೆಫ್ಯೂಸ್ ಮಾಡೋದು, ಸೊ ಏನೋ ಒಂಥರ ಇದು ಮಾಡೋದು, ಆ ಥರ ಮಾಡಿದರೆ ಯಾಕೆ ಮಾಡೋಂಗಿಲ್ಲ. ಫುಲ್ ಅವಕಾಶ ಇದೆ. ಕಸ ವಿಲೇವಾರಿಯಾಗುವ ಸ್ಟೋನ್ ಬೆಟ್ಟ ಪ್ರದೇಶದಲ್ಲಿ ಸಮಸ್ಯೆಯಾಗಿದೆ. ಇದೀಗ ಹೊಸದಾಗಿ ಸಮೀಪದಲ್ಲೇ ಅಂದಾಜು 10 ಎಕರೆ ಜಾಗ ನಗರಸಭೆಗೆ ಸಿಗುವ ನಿರೀಕ್ಷೆ ಇದೆ. ಆ ಬಳಿಕ ಕಸ ವಿಲೇವಾರಿ ವ್ಯವಸ್ಥೆಯನ್ನು ಇನ್ನಷ್ಟು ಸುಧಾರಣೆ ಮಾಡಲಾಗುವುದು ಎಂದು ಹೇಳಿದ ರಮೇಶ್, ನಗರ ವ್ಯಾಪ್ತಿಯ ಎಲ್ಲ ವಾಣಿಜ್ಯ ಉದ್ದೇಶ ಮಳಿಗೆಗಳಿಗೆ ಭೇಟಿ ನೀಡಿ ಲೈಸೆನ್ಸ್ ಬಗ್ಗೆ ಪರಿಶೀಲಿಸಲಾಗುವುದು ಎಂದರು. ಪ್ರಸ್ತುತ ಲೈಸೆನ್ಸ್ ವ್ಯವಸ್ಥೆ ಸರಳೀಕರಣವಾಗಿರುವುದರಿಂದ ಎಲ್ಲರೂ ಇದರ ಸದುಪಯೋಗ ಪಡೆಯಬೇಕೆಂದ ಅವರು, ಲೈಸೆನ್ಸ್ ಇಲ್ಲದೆ ವಾಣಿಜ್ಯ ಚಟುವಟಿಕೆ ನಡೆಸುವಂತಿಲ್ಲ ಎಂದು ಕಿವಿಮಾತು ಹೇಳಿದರು.